ತಪ್ಪಾಗಿ ಅಗ್ರೆಸಿವ್ ಅಂತ ಹೇಳಿಬಿಟ್ಟು GBAನವರು ಅದನ್ನು ತಗೊಂಡೋಗಿ ಶೆಲ್ಟ್ರಲ್ಲಿ ಹಾಕಿರೋದಲ್ಲದೆ 4 ತಿಂಗಳಿಂದ ಅದು ಏನು ಸತ್ತಿದೆಯಾ ಬದುಕಿದೆಯಾ ಅಂತ ಯಾರೂ ನೋಡೋಕ್ಕೂ ಹೋಗಿಲ್ಲ. 5 ನಾಯಿಗಳಲ್ಲಿ 2 ನಾಯಿ ಸತ್ತೇ ಹೋಗಿದೆ. ಆ ಸತ್ತಿರೋ ನಾಯಿಗಳನ್ನ ಶೆಲ್ಟರ್ ಅವರು GBA ಅವರಿಗೆ ತಿಳಿಸಿದ್ದಾರೆ. ಆರಾಮಾಗಿ ಫ್ರೆಂಡ್ಲಿ ಆಗಿರೋಂಥ ನಾಯಿಗಳು ಈಸಿಯಾಗಿ ಸಿಗ್ತವೆ, ಅದನ್ನ ತಗೊಂಡು ಹೋಗ್ತಾರೆ. ಅಗ್ರೆಸಿವ್ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಡಂಪ್ ಮಾಡಿದ್ದಾರೆ. ಒಂದು ಬಹಳ ಇಂಪಾರ್ಟೆಂಟ್ ಹೇಳಕ್ ಇಷ್ಟಪಡ್ತೀನಿ, ಆ ನಾಯಿಗಳ ಮುಖ ನೋಡಕ್ ಆಗಲ್ಲ, ಬಹಳ ನೋವು ಪಡ್ತಾ ಇದಾವೆ. ಸಿಕ್ಕಾಬಟ್ಟೆ ಸಿಕ್ತಂಗೆಲ್ಲ ನಾಯಿನ ತಗೊಂಡೋಗಿ ಎಲ್ಲೆಲ್ಲೋ ಹಾಕಿದ್ರೆ ಅದನ್ನ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನೋ ತರನೇ ಲೆಕ್ಕ ಆಯ್ತು ಇದು. ಬೆಂಗಳೂರಿನಲ್ಲಿ ಬೀದಿ ನಾಯಿಗಳನ್ನ ಸುಖ ಸುಮ್ಮನೆ ಹಿಡಿಯಲಾಗ್ತಿರುವಂಥದ್ದು, ಹಾಗೆ ಹಿಡಿದು ನಾಯಿಗಳಿಗೆ ಕಾಟ ಕೊಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿರುವಂಥದ್ದು. ಬಹುತೇಕ ಬೆಂಗಳೂರಿನಲ್ಲಿ GBA ಅಧಿಕಾರಿಗಳು ಈ ರೀತಿಯಾದಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಪ್ರಾಣಿ ದಯಾ ಸಂಘದ ಹೋರಾಟಗಾರ್ತಿ ತನುಜ ಅವರಿದ್ದಾರೆ. ಅವರಿಂದ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೇಡಮ್, ಏನಾಗ್ತಿದೆ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದೀರಿ, ಯಾರು ಸಮಸ್ಯೆ ಮಾಡ್ತಿದ್ದಾರೆ, ಹೇಗೆ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಸೊ ನನ್ನ ಹೆಸರು ತನುಜಾ ಅಂತ, SPCA ಮೆಂಬರು ಮತ್ತು ಅನಿಮಲ್ ಆ್ಯಕ್ಟಿವಿಸ್ಟು. ಈಗ GBA ವೆಸ್ಟಿಂದ ರೀಸೆಂಟಾಗಿ ನಮ್ಗೆ ತಿಳ್ಪಟ್ಟಂಗೆ ಕೃಪಾ ಶೆಲ್ಟರ್ ಅಂತ ಇಲ್ಲಿ ಕೆಂಗೇರಿಲಿದೆ, ಅಲ್ಲಿ 5 ನಾಯಿಗಳನ್ನ 4 ತಿಂಗಳಿಂದ ಅಲ್ಲಿ ಇಟ್ಟಿದ್ದಾರೆ. ಏನಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಈಗ ನಮಗೆ ತಿಳ್ಪಟ್ಟಂಗೆ ಅಗ್ರೆಸಿವ್ ಅಂತ ಅದನ್ನು ಇಟ್ಟಿದ್ದಾರೆ. ಅಗ್ರೆಸಿವ್ ಡಾಗ್ಸ್ ಅಂತ ಅಂದರೆ ಏನು? ಅಗ್ರೆಸಿವ್ ಅಂದರೆ ಯಾರನ್ನಾದ್ರೂ ಹೋದರೆ ಕಚ್ಚೋದು ಮಾಡೋದು, ತುಂಬ ಉರಿ ಬೀಳೋದು, ಅಗ್ರೆಸಿವ್ನೆಸ್ಸು. ಅದಕ್ಕೆ ಒಂದು ಡೆಫಿನೇಷನ್ ಇಲ್ಲ. ಇವರು ಸುಪ್ರೀಂ ಕೋರ್ಟು ಇದನ್ನು ಆಗಸ್ಟಲ್ಲಿ ಹೇಳಿ ಅಗ್ರೆಸಿವ್ ಡಾಗ್ಸ್ನ ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಎಲ್ಲಿ ಒಂದು ಸೆಂಟರ್ ಅಂತ ಇರುತ್ತೆ, ಅದಕ್ಕೊಂದು ರೂಲ್ಸ್ ಅಂತ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಇವರು ತಗೊಂಡೋಗಿ ಅದನ್ನು ಒಂದು ಶೆಲ್ಟರಲ್ಲಿ ಫುಲ್ಲು ಸಿಕ್ ಡಾಗ್ಸ್ ಇರುತ್ತೆ, ಸುತ್ತಮುತ್ತ ಎಲ್ಲ ರೋಗಗ್ರಸ್ತ ವಯಸ್ಸಾಗಿರೋಂಥ ಡಾಗ್ಸು ಎಲ್ಲ ಒಂಥರ ಏನು ಇಲ್ಲದೆ ಇರೋ, ಯಾರು ಇಲ್ಲಿ ನೋಡ್ಕೊಳ್ಳಿಕ್ಕೆ ಆಗದೆ ಇರೋವಂಥದ್ದನ್ನೆಲ್ಲ ಶೆಲ್ಟರಲ್ಲಿ ಹಾಕಿಟ್ಟಿರ್ತಾರೆ. ಅಲ್ಲಿ ಕರ್ಕೊಂಡು ಹೋಗಿ ಈ ಒಳ್ಳೆ ನಾಯಿಗಳನ್ನ ಇಟ್ಟಿದ್ದಾರೆ. ನಾನು ಸ್ವತಃ ಶೆಲ್ಟರ್ನ ಭೇಟಿ ಮಾಡಿ ಆ ನಾಯಿಗಳ ಜೊತೆ ಮಿಂಗಲ್ ಆಗಿ ನೋಡಿದ್ದೀವಿ. ನಾಯಿಗಳು ಬಹಳ ಫ್ರೆಂಡ್ಲಿಯಾಗಿ, ಬಹಳ ಸಾಧು ಪ್ರಾಣಿಗಳಾಗಿರೋಂಥ ನಾಯಿಗಳವು. ಒಂದು ಚೂರು ಸಹ ಅವು ಅಗ್ರೆಸಿವ್ ಇಲ್ಲ. ಈ ಅಗ್ರೆಸಿವ್ ಇಲ್ಲದೆ ಇರೋವಂಥ ಡಾಗ್ಸ್ನ ತಪ್ಪಾಗಿ ಅಗ್ರೆಸಿವ್ ಅಂತ ಹೇಳಿಬಿಟ್ಟು GBAನವರು ಅದನ್ನು ತಗೊಂಡೋಗಿ ಶೆಲ್ಟ್ರಲ್ಲಿ ಹಾಕಿರೋದಲ್ಲದೆ 4 ತಿಂಗಳಿಂದ ಅದು ಏನು ಸತ್ತಿದೆಯಾ ಬದುಕಿದೆಯಾ ಅಂತ ಯಾರೂ ನೋಡೋಕ್ಕೂ ಹೋಗಿಲ್ಲ. 5 ನಾಯಿಗಳಲ್ಲಿ 2 ನಾಯಿ ಸತ್ತೇ ಹೋಗಿದೆ. ಆ ಸತ್ತಿರೋ ನಾಯಿಗಳನ್ನ ಶೆಲ್ಟರ್ ಅವರು GBA ಅವರಿಗೆ ತಿಳಿಸಿದ್ರೂ ಸಹ ಅದನ್ನು ಭೇಟಿ ಸಹ ಮಾಡಿಲ್ಲ. ಅದು ಏನಾಗಿದೆ, ಯಾಕೆ ಸತ್ತಿದೆ ಅಂತ ಬಂದು ನೋಡಿಲ್ಲ. ಇದು ಯಾವ ಥರ ನ್ಯಾಯ? ಇದು ಯಾವ ಥರ ಕಾರ್ಯ ಮಾಡುವಂಥದ್ದು ನಮ್ಮ GBA ಸರ್ಕಾರ? ಈಗ ನಾಯಿನ ಒಂದು ಕಡೆ ನಾವು ಹಾಕಿದ್ದಾರೆ ಅಂತಂದಾಗ GBA ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಹೋಗ್ಬಿಟ್ಟು ಅದು ಏನು ಹೆಚ್ಚು ಕಮ್ಮಿ ಅದು ಅಗ್ರೆಸಿವ್ ಅಂತ ಬಿಟ್ಟಾಗ ದಿನನಿತ್ಯ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಅಂತ ಮಾಡಬೇಕು. ಅಗ್ರೆಸಿವ್ನ ಬಿಹೇವಿಯರ್ನ ಅಬ್ಸರ್ವ್ ಮಾಡಬೇಕು. ಏನು ಅಬ್ಸರ್ವೇಷನ್ ಮಾಡ್ತಾ ಇಲ್ಲ ಇವರು. ಅದು ಆ್ಯಕ್ಚುಲಿ ಅಗ್ರೆಸಿವೇ ಇಲ್ಲ ಡಾಗ್ಸು ಅಂತ ಒಳ್ಳೆ ಸಾಧು ಪ್ರಾಣಿನ ಆರಾಮಾಗಿ ಎಲ್ಲೋ ಕಸ ತಿನ್ಕೊಂಡು ಬಿದ್ದಿತ್ತದು ಅಂತ ನೆಮ್ಮದಿಯಾಗಿ ಎಲ್ಲೋ ಇತ್ತು, ಅದನ್ನು ತಗೊಂಡೋಗಿ ಈಸಿಯಾಗಿ ಸಿಗೋವಂಥ ನಾಯಿಗಳು ಇವೆ. ಅವರಿಗೆ ಆರಾಮಾಗಿ ಫ್ರೆಂಡ್ಲಿ ಆಗಿರೋಂಥ ನಾಯಿಗಳು ಈಸಿಯಾಗಿ ಸಿಗ್ತವೆ, ಅದನ್ನು ತಗೊಂಡು ಹೋಗ್ತಾರೆ. ಅಗ್ರೆಸಿವ್ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಡಂಪ್ ಮಾಡಿದ್ದಾರೆ. ಯಾಕೆ ಉದ್ದೇಶ ಏನು ಅಂತ ಹೇಳಿ ಅಧಿಕಾರಿಗಳಿಗೆ ಏನಾದ್ರು ಟಾರ್ಗೆಟ್ ಇದೆಯಾ? ಟಾರ್ಗೆಟ್ ರೀಚ್ ಮಾಡಲಿಕ್ಕೋಸ್ಕರ ನಾಯಿಗಳನ್ನು ಹಿಡಿತಾ ಇದ್ದಾರಾ, ಅಥವಾ ಅಲ್ಲೇನೋ ಕಂಪ್ಲೇಂಟ್ಸ್ ನಿಜವಾಗಿ ಬರ್ತಾ ಇದೆಯಾ, ನಾಯಿಗಳಿಂದ ಸಮಸ್ಯೆಗಳು ಆಗ್ತಾ ಇದೆಯಾ ಅನ್ನುವಂಥದ್ದು? ಟಾರ್ಗೆಟ್ಸ್ ಇದೆ ಅನ್ನೋದು ನಮಗೂ ಗೊತ್ತಿಲ್ಲ. ಬಟ್ ಆದರೆ ಶೆಲ್ಟರ್ ಅವರೇ ಹೇಳಿದ್ರು, ಈಗ 5 ನಾಯಿಗಳನ್ನ ಕೊಟ್ಟಿರೋಂಥ BBMP ಅವರು ಈ GBA ವೆಸ್ಟ್ AD ಅವರೇ ಹೇಳಿದ್ದಾರೆ, ಡಾಕ್ಟರ್ ವೆಂಕಟೇಶ್ ಅವರು ಶೆಲ್ಟರ್ ಅವರಿಗೆ, ನಾವು ಇನ್ನೂ 25 ನಾಯಿ ಪ್ರತಿ ತಿಂಗಳು ತಂದು ಕೊಡ್ತೀವಿ ಅಂತ. ಈಗ ನನ್ನ ಪ್ರಶ್ನೆ ಇಷ್ಟೇ, 25 ನಾಯಿ ಅಗ್ರೆಸಿವ್ ಆಗುತ್ತೆ ಅಂತ ಇವ್ರಿಗೆ ಹೆಂಗೆ ಗೊತ್ತು? ಈಗ ನಿಮಗೆ ಗೊತ್ತಾ ನಾಳೆ ದಿವಸ ಏನಾಗುತ್ತೆ ಅನ್ನೋದು? ಯಾರಿಗೂ ಗೊತ್ತಿಲ್ಲ. ಇವ್ರು ಇನ್ನೂ ನಾನು ಪ್ರತಿ ತಿಂಗಳು 25 ನಾಯಿ ತೊಗೊಂಡು ಬರ್ತೀನಿ ಅಂದರೆ ಇವ್ರು ಯಾವ ರೀತಿ ಟಾರ್ಗೆಟಲ್ಲಿ ಕೆಲಸ ಮಾಡ್ತಿದ್ದಾರೆ, ಏನು ಟಾರ್ಗೆಟ್ಸ್ ಇದೆಯಾ ಇವ್ರಿಗೆ ಅನ್ನೋದು ಈಗ ನಮಗೂ ಪ್ರಶ್ನೆ ಆಗ್ತಾ ಇದೆ. 25 ನಾಯಿ ಪ್ರತಿ ತಿಂಗಳು ಬರುತ್ತೆ ಅಂತ ನಾವು ತಂದು ಕೊಡ್ತೀವಿ ಅಂತ ಮುಂಚೆನೇ ಇವ್ರು ಹಿಂಗೆ ಹೇಳೋಕ್ಕಾಗತ್ತೆ? ಈಗ ಕೊಟ್ಟಿರೋ 5 ನಾಯಿಲಿ 2 ನಾಯಿ ಸತ್ತಿದೆ, ಅದನ್ನು ಅವ್ರು ಹೋಗಿ ನೋಡೂ ಇಲ್ಲ. ಆ್ಯಸ್ ಪರ್ ರೂಲ್ಸ್ ಪೋಸ್ಟ್ಮಾರ್ಟಮ್ ಮಾಡಿ ಅದನ್ನು ಚೆಕ್ ಮಾಡಬೇಕಾಗಿತ್ತು, ಪೋಸ್ಟ್ಮಾರ್ಟಮು ಮಾಡಿಲ್ಲ. ಡಾಕ್ಟರ್ ವೆಂಕಟೇಶ್ ಅವರು ಡೈರೆಕ್ಟಾಗಿ ಅದನ್ನು ನೀವೇ ಹೋಗಿ ಅದನ್ನು ಮಣ್ಣು ಮಾಡಿ ಅಂತ ಶೆಲ್ಟರ್ ಅವ್ರಿಗೆ ಹೇಳಿರೋದು. ಇದು ಕಂಪ್ಲೀಟ್ ಇದು ಕಾರ್ಯ ಉಲ್ಲಂಘನೆ ಅವ್ರು ಮಾಡಿರೋದು. ಇದು ಕಾನೂನು ವಿರುದ್ಧ. ಆ್ಯಸ್ ಪರ್ ದ ರೂಲ್ಸ್ ಪೋಸ್ಟ್ಮಾರ್ಟಮ್ ಮಾಡಬೇಕಾಗಿತ್ತು, ಕಾರಣ ತಿಳ್ಕೊಬೇಕಾಗಿತ್ತು, ಸತ್ತಿರೋದಕ್ಕೆ ರೀಸನ್ ಬೇಕಾಗಿತ್ತು. ಅದನ್ನೇನೂ ಮಾಡ್ದೇಲೆ ನೀವೇ ಮಣ್ಣು ಮಾಡಿ ಅಂತ ಅವ್ರು ಹೇಳಿ ಶೆಲ್ಟರ್ ಅವರು ಏನೂ ಮಾಡಿಲ್ಲ, ಪೋಸ್ಟ್ಮಾರ್ಟಮ್ ಅವರು ಮಣ್ಣು ಮಾಡಿದ್ದಾರೆ. ಈಗ ನಮ್ಮ ಇದು ನಾವು ಕೇಳೋದು ಇಷ್ಟೇ, ನ್ಯಾಯ ಬೇಕು. ಅಟ್ಲೀಸ್ಟ್ ನಾವು ಉಳಿದಿರೋಂಥ 3 ನಾಯಿಗಳನ್ನ ರಿಲೀಸ್ ಮಾಡಬೇಕು. ಅವು ಕಂಪ್ಲೀಟ್ ಫ್ರೆಂಡ್ಲಿ ಡಾಗ್ಸ್ ಇದ್ದಾವೆ, ಯಾವುದೇ ರೀತಿ ಅಗ್ರೆಸಿವ್ ಇಲ್ಲ. ಆ ಶೆಲ್ಟರಲ್ಲಿ ಹೋಗಿ ನಾನು ಶೆಲ್ಟರ್ ಜನದ ಜೊತೆ ಮಾತಾಡಿದ್ದೀನಿ, ಶೆಲ್ಟರಲ್ಲಿ ಕೆಲಸ ಮಾಡೋರು ಸಹ ಹೇಳ್ತಾರೆ, ಮೇಡಮ್ ಇದು ಬಹಳ ಒಳ್ಳೆ ನಾಯಿ, ಬಹಳ ಫ್ರೆಂಡ್ಲಿ ಆಗಿರೋ ನಾಯಿ, ನೋಡಿದ್ರೆ ನಮ್ಮಲ್ಲಿ ಇರೋ ಬೇರೆ ಶೆಲ್ಟರ್ ನಾಯಿಗಳೇ ಇವಕ್ಕಿಂತ ಒಂಥರ ರಫ್ ಆಗಿ ಬಿಹೇವ್ ಮಾಡುತ್ತೆ, ಈ ನಾಯಿಗಳು ಬಹಳ ಸಾಧು ಇದೆ ಅಂತ. ಒಂದು ಭಾಳ ಇಂಪಾರ್ಟೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಆ ನಾಯಿಗಳ ಮುಖ ನೋಡೋಕ್ಕಾಗಲ್ಲ.
ಬಹಳ ನೋವು ಪಡ್ತಾ ಇದ್ದಾವೆ. ಅದನ್ನು ವೇದನೆ, ಮೂಕ ವೇದನೆ ಅಂತ ಹೇಳ್ತೀರಲ್ಲ, ಒಂದು ಕಡೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾವೆ. ಅದು ಹೋದಾಗ ಬೊಗಳದು ಇದು ಅಷ್ಟು ಅವಕ್ಕೆ ಜೀವನದಲ್ಲಿ ಆಸೆನೇ ಕಳ್ಕೊತಾ ಇದ್ದಾವೆ. ಇದು ಯಾರಿಂದ ಆಗ್ತಾ ಇರೋದು ಸರ್ ಅನ್ಯಾಯ? ಯಾರು ಇದಕ್ಕೆ ರೆಸ್ಪಾನ್ಸಿಬಲ್ಲು? ಅಲ್ಲ, ಸುಮ್ಮನೆ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿರೋವಂಥ ನಾಯಿಗಳನ್ನ ಅಗ್ರೆಸಿವ್ ಅಂತ ಹೇಳ್ಬಿಟ್ಟು ತಪ್ಪಾಗಿ ಒಂದು ಜೈಲಿನಲ್ಲಿ ಹಾಕಿರೋಂಥದ್ದು ತಪ್ಪು. ದಯವಿಟ್ಟು ಇದನ್ನು ರಿಲೀಸ್ ಮಾಡಬೇಕು. ಅಲ್ಲಿರೋಂಥ 3 ನಾಯಿಗಳನ್ನ ಇಮ್ಮಿಡಿಯೇಟ್ ರಿಲೀಸ್ ಮಾಡಬೇಕು ಅನ್ನೋದೇ GBAಗೆ. ಆಮೇಲೆ GBA ಮಾಡ್ತಿರೋ ಈ ಕಾರ್ಯ ಉಲ್ಲಂಘನೆಗೆ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಅಲ್ಲಿ ಬಿಟ್ಟಿರೋ ನಾಯಿಗಳು ಇದುವರೆಗೂ ಹೋಗಿ ನೋಡಿಲ್ಲ, ಇದುವರೆಗೂ ಅದು ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಅಗ್ರೆಸಿವ್ ಅಂತ ಅಂದಮೇಲೆ ಅದಕ್ಕೆ ದಿನನಿತ್ಯ ರೆಕಾರ್ಡ್ಸ್ ಇಲ್ಲ, ಡಾಕ್ಟರ್ ರೆಕಾರ್ಡ್ಸ್ ಇಲ್ಲ, ಟ್ರೀಟ್ಮೆಂಟ್ ರೆಕಾರ್ಡ್ಸ್ ಇಲ್ಲ. ಇದುವರೆಗೂ ಅವ್ರು ತಂದು ಬಿಟ್ಟಿರೋದಕ್ಕೂ ಆಥರೈಸೇಷನ್ ಲೆಟರ್ ಇಲ್ಲ. ಸತ್ತಿರೋ ನಾಯಿಗಳನ್ನ ಪೋಸ್ಟ್ಮಾರ್ಟಮ್ ಮಾಡಿಲ್ಲ. ಆಮೇಲೆ ಈಗ ದಿನನಿತ್ಯ ಏನಾಗ್ತಿದೆ ಅನ್ನೋದು ಅವರು ಚೆಕ್ ಮಾಡ್ತಾ ಇಲ್ಲ. ಇದು ಯಾವ ಥರ ಸುಮ್ಮನೆ ಹೋಗಿ ಡಂಪ್ ಮಾಡಿಬಿಟ್ಟು ಕೈ ತೊಳ್ಕೊಂಡು ಸುಮ್ಮನೆ ಇರೋದಲ್ಲ. ಇದು ಯಾವ ಥರ ಕೆಲಸ ಮಾಡೋದು ಇದು GBA ಅವರು? ಮತ್ತು ಎಲ್ಲ ಕಡೆ ನಾಯಿಗಳನ್ನ ತೊಗೊಂಡೋಗಿ ಯಾವುದೋ ABC ಸೆಂಟ್ರಲ್ಲಿ ಹಾಕೋದು, ಕಂಟೈನರ್ಸಲ್ಲಿ ಹಾಕೋದು. ಕಂಟೈನರ್ಸಲ್ಲಿ ಎಷ್ಟು ಕಡೆ ಮಹದೇವಪುರ ಆಗಲಿ, ಚಾಮರಾಜಪೇಟೆಲ್ಲಾಗಲಿ ಕಂಟೈನರ್ಸಲ್ಲಿ ಉಸಿರಾಡೋಕ್ಕಾಗ್ತಾ ಇಲ್ಲ, ಗಾಳಿ ಬೆಳಕು ಇಲ್ದಿರೋಂಥ ಜಾಗದಲ್ಲೆಲ್ಲ ತೊಗೊಂಡೋಗಿ 24 ಗಂಟೆಯಲ್ಲಿ ಹಾಕಿಟ್ರೆ ಅದು ಬದುಕಬೇಕಂತ, ಸಾಯಬೇಕು ಅಂತಲೇ ಹಾಕ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ. ಯಾಕೆಂದರೆ ಯಾವುದೂ ಇಂಥದ್ದು ಒಂದು ಮನುಷ್ಯ, ನಾನೇ ಬೇಕಿದ್ದರೆ ಚಾಲೆಂಜ್ ಮಾಡ್ತೀನಿ, ಯಾರಾದರೂ ನೀವುಗಳೇ ಅಧಿಕಾರಿಗಳು ಅಂಥ ಕಂಟೈನರಲ್ಲಿ ಹೋಗಿಬಿಟ್ಟು 1 ಗಂಟೆ ಕೂತ್ಕೊಂಡ್ಬಿಡಿ, 1 ಗಂಟೆ ಕೂತ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ ಆ ನೋವೇನು ಅಂತ. ಒಂದು ಉಸಿರಾಡೋಕ್ಕೆ ಇದಿಲ್ಲ, ಒಂದು ಗಾಳಿ ಬೆಳಕಿಲ್ಲ ಅಂಥದ್ರಲ್ಲಿ ಮೂಕ ಪ್ರಾಣಿಗಳನ್ನ ನೀವು ಹಾಕ್ತೀರಾ ಅಂತಂದರೆ, ಅದು ಒಳ್ಳೆ ನಾಯಿಗಳನ್ನ, ಅಗ್ರೆಸಿವೂ ಆಗಿಲ್ಲ. ಅವು ಯಾವನು ಬೈಟ್ ಕೇಸಸ್, ನೀವು ಹೇಳ್ದಂಗೆ ಬೈಟ್ ಕೇಸಸ್ಸು ಎಲ್ಲರೂ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಕೆಲವರು ನಮ್ಗೆ ಈ ಥರ ಮಾಡಿದ್ಬಾರ್ದು, ಅದನ್ನು ಅಟ್ಲೀಸ್ಟ್ ಚೆಕ್ ಮಾಡಬೇಕು, ನಿಜನ ಸುಳ್ಳ ಹೇಗೆ ಅದನ್ನು ಇದು ಏನು ವೆರಿಫಿಕೇಷನ್ ಮಾಡಬೇಕು. ವೆರಿಫಿಕೇಷನು ಮಾಡಿಲ್ಲ, ಏನೂ ಇಲ್ಲ, ಹೇಳಿದ್ರು ಯಾರೋ ಹೇಳಿದ್ರು ಅನ್ನೋ ಥರ ಸಿಕ್ಕಾಬಟ್ಟೆ ಸಿಕ್ದಂಗೆಲ್ಲ ನಾಯಿನ ತೊಗೊಂಡೋಗಿ ಎಲ್ಲೆಲ್ಲೋ ಹಾಕಿದ್ರೆ ಅದನ್ನು ಯಾರು ಹೇಳೋರು ಕೇಳೋರು ಇಲ್ಲ ಅನ್ನೋ ಥರನೇ ಲೆಕ್ಕ ಆಯ್ತು ಇದು. ಸೊ ನಮ್ಮ ಕೇಳಿಕೆ ಇಷ್ಟೇ, ದಯವಿಟ್ಟು ಆ 3 ನಾಯಿಗಳನ್ನ ಇಮಿಡಿಯೇಟಾಗಿ ಬಿಡುಗಡೆ ಮಾಡಬೇಕು. ಈ ಯಾವ ಕಾರ್ಯ ಉಲ್ಲಂಘನೆ ಮಾಡಿರೋಂಥ GBA ಅಧಿಕಾರಿಗಳ ಮೇಲೆ ಸಶಕ್ತ ಕ್ರಮ ತಗೋಬೇಕು ಅಧಿಕಾರಿಗಳು. ಯಾವ ಏರಿಯಾದಿಂದ ನಾಯಿಗಳನ್ನು ಹಿಡಿದು ಈಗ ಶೆಲ್ಟರಲ್ಲೇ ಹಾಕಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ? ಅವರು ಎಲ್ಲಿಂದ ತೊಗೊಂಬಂದಿರೋದು ಅದು ಡೇಟಾ ಅವರು ಆಥರೈಸೇಷನ್ ಲೆಟ್ರಲ್ಲಿ ಕೊಡಬೇಕಾಗಿತ್ತು. ಈಗ ಶೆಲ್ಟರಲ್ಲಿ ಬಿಡೋ ಟೈಮಲ್ಲಿ ಶೆಲ್ಟ್ರಲ್ಲಿ ಈಗ ಅವರು GBA ಅವರು ಶೆಲ್ಟ್ರಿಗೆ ಕೊಡಬೇಕಾದಾಗ ಇಂತಿಂಥ ಕಡೆಯಿಂದ ನಾಯಿ ಬಂದಿದೆ, ಇಂತಿಂಥ ಕಡೆಯಿಂದ ಅಗ್ರೆಸಿವ್ ಆಗಿರೋಂಥ ಕಂಪ್ಲೇಂಟ್ಸ್ ಬಂದಿದೆ, ಸೊ ಹಾಗಾಗಿ ನಾವು ಇದನ್ನು ಅಬ್ಸರ್ವೇಷನ್ ಇಡ್ತೀವಿ ಅಂತ ಏನು ರೈಟಿಂಗಲ್ಲಿ ಯಾವುದೂ ರೆಕಾರ್ಡ್ಸ್ ಇಲ್ಲ. ಒಂದು ಶೆಲ್ಟರ್ನಲ್ಲಿ ಎಷ್ಟು ನಾಯಿಗಳನ್ನು ಕೂಡ ಹಾಕ್ತಾರೆ ಅಲ್ಲಿ ಹಿಡಿದು ಅಲ್ಲಿ ಹಾಕುವಂಥದ್ದು? ನಿಜ ಹೇಳಬೇಕು ಅಂತಂದರೆ ಸರ್, ಇದಕ್ಕೆ ಯಾವುದೇ ರೀತಿ ಶೆಲ್ಟರಲ್ಲಿ ಇಡೋ ಅಂಥ ವ್ಯವಸ್ಥೆ ಇಲ್ಲ. ಅದು ಬಂದು ಶೆಲ್ಟರ್ ಇರೋದು ಸಿಕ್ ಆ್ಯಂಡ್ ಓಲ್ಡ್ ಡಾಗ್ಸ್ ಇಡೋವಂಥದ್ದು ಶೆಲ್ಟರ್. ಅದು ಶೆಲ್ಟರ್ ಅಂದರೆ ಇವಾಗ ಅದೇ ಎಲ್ಲೋ ಟ್ರೀಟ್ಮೆಂಟ್ ಆಕ್ಸಿಡೆಂಟ್ ಆಗಿರೋಂಥದ್ದಿಲ್ಲ, ಯಾರಾದರೂ ರೆಸ್ಕ್ಯೂಸ್ ಹೋಗ್ಬಿಟ್ಟು ಇಡೋವಂಥ ಜಾಗ. ಅದು ಹೆಲ್ದಿ ಡಾಗ್ಸು, ಚೆನ್ನಾಗಿ ಆರಾಮಾಗಿರೋಂಥ ಹೆಲ್ದಿ ಡಾಗ್ಸ್ ಇಡೋವಂಥ ಜಾಗ ಅಲ್ವೇ ಅಲ್ಲ ಅದು. ಆ್ಯಸ್ ಪರ್ ದ ರೂಲ್ಸ್ ಅದಕ್ಕೊಂದು ಅಬ್ಸರ್ವೇಷನ್ ಸೆಂಟರ್ ಅಂತ ಸೆಪ್ರೇಟ್ ಆಗಿದೆ ಅಗ್ರೆಸಿವ್ ಡಾಗ್ಸ್ಗೆ. ಅದು ಇಲ್ಲವೇ ಇಲ್ಲ, ಎಕ್ಸಿಸ್ಟೇ ಇಲ್ಲ, ಅದು ಇಲ್ಲವೇ ಇಲ್ಲ. ಇವ್ರು ಅದಕ್ಕೆ ಏನು ಮಾಡ್ತಿದ್ದಾರೆ, ಅದನ್ನು ತೊಗೊಂಡೋಗಿ ಶೆಲ್ಟ್ರಲ್ಲಿ ಬಿಡೋದು. ಎಲ್ಲಿ ಸಿಕ್ಕದಲ್ಲಿ ಯಾವುದೋ ABC ಸೆಂಟ್ರಲ್ಲಿ ಒಂದು ಕಂಟೈನರ್ ಶೆಡ್ನ ಇವರೇ ಕ್ರಿಯೇಟ್ ಮಾಡಿ ಅದನ್ನು ಒಂದು ಕೇಜ್ನ ಇವರೇ ತಯಾರಿಸಿ ಇಡ್ತಾ ಇದ್ದಾರೆ. ಓಕೆ, ಮುಂದಿನ ಹೋರಾಟ ಏನು ಅನ್ನುವಂಥದ್ದು ಈಗ ನಿಮ್ಮ ಏನು ಆಗ್ರಹ ಮಾಡ್ತಾ ಇದ್ದೀರಿ, ಒಂದು ವೇಳೆ ಅಧಿಕಾರಿಗಳು ಅದನ್ನು ಸರಿಪಡಿಸ್ಲಿಲ್ಲ ಅಂತಂದರೆ ನಿಮ್ಮ ಹೋರಾಟ, ಕಾನೂನು ರೀತಿಯ ಹೋರಾಟ ಏನು, ಯಾರಿಗಾದರೂ ದೂರುಗಳನ್ನು ಕೊಡುವಂಥದ್ದು ಅಥವಾ ಹೇಗಿರುತ್ತೆ ಅಂತ? ಹೌದು, ಖಂಡಿತ ನಾವು ಹೋರಾಟ ನಡೆಸ್ತೀವಿ. ಈಗ ಆಲ್ರೆಡಿ ನಾವು ಇದನ್ನು ಮಾನ್ಯ ಕಮಿಷನರ್ ಸಾಹೇಬರಿಗೆ ಗಮನಕ್ಕೆ ತಂದಿದ್ದೀವಿ. ಇವರು ಇದನ್ನು ಇಮಿಡಿಯೇಟಾಗಿ ಬಿಡುಗಡೆ ಮಾಡಲಿಲ್ಲ ಅಂತ ನಮ್ಮ ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ. ಧನ್ಯವಾದಗಳು. ಇದಿಷ್ಟು ತನುಜ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.